ಗಿಲ್ಲಿ ಕಾವ್ಯ ಫ್ಯಾನ್ಸ್ಗೆ ಡಬಲ್ ಧಮಾಕ. ಎಲ್ರಿಗೂ ಬೇಜಾರಾಗಿತ್ತು ಗಿಲ್ಲಿ ಸಿನಿಮಾದಲ್ಲಿ ಕಾವ್ಯ ಇಲ್ಲ ಅಂತ. ಕಾವ್ಯನೇ ಹೀರೋಯಿನ್ ಆಗಬೇಕು ಅಂತ ಎಲ್ರಿಗೂ ಆಸೆ ಇತ್ತು. ಆದರೆ ಅದಾಗಿಲ್ಲ. ಸಿನಿಮಾದಲ್ಲಿ ಇವರಿಬ್ರು ಜೊತೆಯಲ್ಲಿ ಕಾಣಿಸ್ಕೊಂಡಿಲ್ಲ ಅಂದ್ರೂ, ಆದರೆ ಈಗ ಇವರಿಬ್ರು ಜೊತೆಯಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅದು ಶೂಟಿಂಗು ನಡೆದಿದೆ. ಇದು ಟಿವಿಯಲ್ಲೂ ಪ್ರಸಾರ ಆಗುತ್ತೆ. ನಾನು ನಿನ್ನೆ ತಾನೇ ಹೇಳಿದೆ ಒಂದು ಶಾಪ್ ಓಪನಿಂಗ್ಗೆ ಗಿಲ್ಲಿ ಮತ್ತು ಕಾವ್ಯ ಬರ್ತಿದ್ದಾರೆ ಅಂತ. ಆದರೆ ಅದು ಟಿವಿಯಲ್ಲಿ ಬರಲ್ಲ. ಯೂಟ್ಯೂಬ್ಗಳಲ್ಲಿ ಕೆಲವೊಂದು ವಿಡಿಯೋ ಸಿಗತ್ತೆ ಅದ್ರ ಬಗ್ಗೆ. ಇದೇ ಥರ ಇವರಿಬ್ರು ತುಂಬ ಈವೆಂಟ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಈ ಸತಿ ಇವರಿಬ್ರು ಕೆಲಸ ಮಾಡ್ತಾ ಇರೋದು ಒಂದು ಅಡ್ವರ್ಟೈಸ್ಮೆಂಟ್ಗೆ. ಫ್ಲೇಯಿಂಗ್ ವರ್ಲ್ಡ್ ಆ್ಯಡ್ ಏಜೆನ್ಸಿ, ಕರ್ನಾಟಕದ ಖ್ಯಾತ ಏಜೆನ್ಸಿ ಇದು. ಇವರಿಗಾಗಲೇ ತುಂಬ ಹ್ಯಾಡ್ಸ್ ಮಾಡಿದ್ದಾರೆ. ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದರೆ ಯಾರು ಫೇಮಸ್ ಇರ್ತಾರೋ ಅವ್ರನ್ನ ಹಾಕ್ಕೊಂಡು ಮಾಡೋದ್ರಿಂದ ಅದು ತುಂಬ ಜನಕ್ಕೆ ತಲುಪತ್ತೆ. ನಮ್ಮ ಕನ್ನಡದಲ್ಲಿ ತುಂಬ ಹೀರೋಸ್ ಅಡ್ವರ್ಟೈಸ್ಮೆಂಟ್ಗಳು ಮಾಡಿದ್ದಾರೆ. ಫೇಮಸ್ ಇರೋರು ಮಾಡೋದ್ರಿಂದ ಅದನ್ನು ನೋಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಅಡ್ವರ್ಟೈಸ್ಮೆಂಟಲ್ಲಿ ಇರೋ ವಸ್ತುಗಳು ಎಲ್ಲರಿಗೂ ಗೊತ್ತಾಗತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಸದ್ಯ ಕ್ರೇಜ್ ಇರೋದು ಅಂದರೆ ಗಿಲ್ಲಿ ನಟಗೆ. ಇದೇ ಕಾರಣಕ್ಕೆ ಇವರು ಗಿಲ್ಲಿ ನಟನ ಹಾಕ್ಕೊಂಡು ಈ ಹ್ಯಾಡ್ ಮಾಡ್ತಿದ್ದಾರೆ. ಗಿಲ್ಲಿ ಜೊತೆ ಇದರಲ್ಲಿ ಕಾವ್ಯನೂ ಕಾಣಿಸ್ಕೊಂಡಿದ್ದಾಳೆ. ಈಗಾಗಲೇ ಇದು ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಇವರು ಏನರ ಬಗ್ಗೆ ಮಾಡಿದ್ದಾರೆ ಆ ಅಡ್ವರ್ಟೈಸ್ಮೆಂಟು ಮತ್ತು ಯಾವ ರೀತಿ ಮಾಡಿದ್ದಾರೆ ಅದನ್ನು, ಇದ್ರ ಬಗ್ಗೆ ಇನ್ನೂ ಏನು ಮಾಹಿತಿ ಬಂದಿಲ್ಲ. ಆದಷ್ಟು ಬೇಗ ಟಿ ವಿಯಲ್ಲಿ ಈ ಅಡ್ವರ್ಟೈಸ್ಮೆಂಟು ಬರುತ್ತೆ. ಇದರಿಂದ ಗಿಲ್ಲಿ ಕಾವ್ಯನ ಮತ್ತೆ ಜೊತೆಯಲ್ಲಿ ಇಬ್ಬರನ್ನೂ ಟಿ ವಿಯಲ್ಲಿ ನೋಡ್ಬೋದು. ತುಂಬ ಜನ ಹೇಳ್ತಿದ್ರು ಗಿಲ್ಲಿ ಕಾವ್ಯ ಸೇರ್ತಿಲ್ಲ, ಅವರಿಬ್ರು ಆಗಲ್ವೇನೋ ಅಂತ. ಇದ್ರ ಬಗ್ಗೆ ತುಂಬ ಚರ್ಚೆಗಳೆಲ್ಲ ನಡೀತಾ ಇತ್ತು. ಈಗ ಇದ್ರ ಮುಖಾಂತರ ಇವರಿಬ್ರು ಚೆನ್ನಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಒಂದು ಶಾಪ್ ಓಪನಿಂಗ್ಗೆ ಇಬ್ಬರು ಜೊತೆಲಿ ಹೋಗ್ತಿದ್ದಾರೆ, ಮತ್ತು ಅಡ್ವರ್ಟೈಸ್ಮೆಂಟಲ್ಲೂ ಇಬ್ಬರು ಜೊತೆಲಿ ಕಾಣಿಸ್ಕೊಳ್ತಿದ್ದಾರೆ. ಯಾರೆಲ್ಲ ಗಿಲ್ಲಿಗೂ ಕಾವ್ಯಗೆ ಆಗಲ್ಲ ಅಂತಾರೋ ಅವ್ರಿಗೆ ಇದೊಂದು ಉತ್ತರ. ಇಬ್ಬರು ಚೆನ್ನಾಗಿದ್ದಾರೆ ಅಂತ ಗೊತ್ತಾಗತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.